ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ವೀಟನ್ನು ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವೀಟ್ ಅಂದರೆ ಕೊಬ್ಬರಿ ಕಡುಬು ಅಂತೇಳಿ ಹೇಳ್ತೀವಿ ಫ್ರೆಂಡ್ಸ್. ಕರ್ಜಿಕಾಯಿ ಆಮೇಲೆ ಹೂರ್ಣ ಕಡುಬು ಅದೆಲ್ಲ ಮಾಡ್ಕೊಂಡು ತಿಂದಿರ್ತೀರ. ಈಗ ಡಿಫ್ರೆಂಟಾಗಿ ನಿಮಗೇನೋ ಹೊಸದಾಗಿ ಅನಿಸುತ್ತೆ. ತುಂಬ ಈಸಿನೂ ಕೂಡ, ತುಂಬ ಟೇಸ್ಟಿಯಾಗಿರುತ್ತೆ. ಕೊಬ್ಬರಿ ಕಡುಬು ಅಂತ ಹೇಳ್ತೀವಿ. ಈಗ ಯಾವುದಾದ್ರೂ ಫಂಕ್ಷನ್ಗಳಿರುತ್ತೆ, ಕಾಯಿಗಳು ಒಡೆದಿರ್ತೀವಿ. ಆಮೇಲೆ ದೇವ್ರದ್ದು ಫಂಕ್ಷನ್ಗಳು ಇರ್ತವೆ, ಅವಾಗ ಕಾಯಿಗಳು ಒಡೆದಿರ್ತೀವಿ. ಆಮೇಲೆ ಹಬ್ಬ ಹರಿದಿನ ಇದ್ದಾಗ ಕಾಯಿ ಒಡೆದಿರ್ತೀವಲ್ಲ ಫ್ರೆಂಡ್ಸ್. ಬರೀ ಕೊಬ್ಬರಿ ಬರ್ಫಿ, ಕೊಬ್ಬರಿ ಉಂಡೆ ಆ ಥರ ಮಾಡ್ಕೊಂಡು ತಿನ್ನೋಕ್ಕಿಂತ ಈಗ ಹೊಸ ರೆಸಿಪಿಯನ್ನು ಮಾಡ್ಕೊಂಡು ತಿಂದಾಗ ಮನೇಲಿ ಎಲ್ಲರೂ ಖುಷಿಪಟ್ಟು ತಿಂತಾರೆ, ನಮಗೂ ಸಹ ಖುಷಿ ಆಗುತ್ತೆ. ಹಾಗಾಗಿ ಇದೊಂದು ಹೊಸ ಪ್ರಯತ್ನ ಅಂತಲೇ ಅನ್ಬೋದು. ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಫ್ರೆಂಡ್ಸ್. ಸ್ವೀಟ್ಗಳನ್ನು ತಿಂದಿರ್ತೀವಿ, ಬಟ್ ಮನೆಯಲ್ಲಿ ಮಾಡ್ಕೊಂಡು ತಿಂದಿರಂಗಿಲ್ಲ, ಮನೇಲಿ ಮಾಡೋಕ್ಕಾಗಿರಂಗಿಲ್ಲ, ಅದು ಬರ್ತಾ ಇರಲ್ಲ. ಹಾಗಾಗಿ ಮಾಡಿರಲ್ಲ ಫ್ರೆಂಡ್ಸ್. ಏನು ಅಂದ್ಕೊಬೇಡಿ, ಯಾಕಪ್ಪ ಇವರು ಬರೀ ಫಸ್ಟ್ ಟೈಮ್ ಅಂತ ಇದ್ದಾರಲ್ಲ ಅಂತ ಅಂದ್ಕೊಬೇಡಿ. ಯಾಕಂದರೆ ಹೂರ್ಣ ಕಡುಬು, ಹೂರ್ಣದ ಹೋಳ್ಗೆ, ಆಮೇಲೆ ಕೊಬ್ಬರಿ ಬರ್ಫಿ ಆ ಥರ ಎಲ್ಲ ಮಾಡಿ ತಿಂದಿದ್ದೀವಿ, ಬಟ್ ಕೊಬ್ಬರಿ ಕಡುಬನ್ನು ಮಾಡಿದ್ದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ನಾನು. ಈ ಒಂದು ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ಏನು ಅನ್ಕೊಬೇಡಿ. ಸ್ಕಿಪ್ ಮಾಡಿದೆ ವೀಡಿಯೋಸ್ಗಳನ್ನು ನೋಡಿ ಫ್ರೆಂಡ್ಸ್, ಓಕೆನಾ? ಯಾಕಂತಂದರೆ ನಾವು ಅಲ್ಲಿ ಏನಾದರೂ ಒಂದು ಮಾಹಿತಿಗಳನ್ನು ನಾವು ಅಲ್ಲಿ ತಿಳಿಸಿರ್ತೀವಿ. ನೀವು ಸ್ಕಿಪ್ ಮಾಡಿ ನೋಡಿಬಿಟ್ರೆ ಅಲ್ಲಿ ನಿಮಗೆ ತಿಳಿಯುವಂಥ ಮಾಹಿತಿಗಳು ನಿಮಗೆ ಸಿಗೋಂಗಿಲ್ಲ. ಹಾಗಾಗಿ ಸ್ಕಿಪ್ ಮಾಡದೆ ವೀಡಿಯೋಸ್ಗಳನ್ನು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತು ನಮ್ಮ ತಮ್ಮನ ಹೆಂಡ್ತಿ ಇಬ್ಬರು ಸೇರಿ ಮಾಡಿರೋದು. ನಮ್ಮ ತಮ್ಮನ ಹೆಂಡ್ತಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ನನಗೆ ಬರ್ತಿರಲಿಲ್ಲ ಈ ಒಂದು ಕೊಬ್ಬರಿ ಕಡುಬನ್ನು ಮಾಡಲಿಕ್ಕೆ. ನಮ್ಮ ತಮ್ಮನ ಹೆಂಡ್ತಿನೇ ನನಗೆ ಹೇಳ್ಕೊಟ್ಟಿದ್ದು. ತುಂಬ ಖುಷಿ ಆಗುತ್ತೆ. ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನೋಡೋಣ ಕೊಬ್ಬರಿ ಕಡುಬು ಯಾವ ರೀತಿ ಮಾಡಬೇಕಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸಣ್ಣದ ರವೆ ಏನಂತ ಹೇಳ್ತೀವಿ, ಹೋಳಿಗೆ ರವೆ ಅಂತೇಳಿ, ಆ ಒಂದು ರವಾನ ತೊಗೊಬೇಕಾಗತ್ತೆ. ದಪ್ಪ ರವೆ ಬೇಡ, ಸಣ್ಣದ ರವೆ ಬೇಕು ಇದಕ್ಕೆ. ಇಲ್ಲಿ ಅಳತೆ ಪ್ರಕಾರ ಹಾಕ್ಕೊಬೇಕಾಗತ್ತೆ. 2 ಪಾವು ತೊಗೊಂಡು ಆಮೇಲೆ 2 ಪಾವು ರವೆ, ಆಮೇಲೆ ಅರ್ಧಕ್ಕಿಂತ ಇನ್ನೊಂದು ಚೂರು ಕಡಿಮೆ ಅಷ್ಟು ರವಾನ ತೊಗೊಂಡಿದ್ದೀನಿ. ಇಲ್ಲಿ ಅಳತೆ ನೀವು ನೋಡ್ತಿರ್ಬೋದು. ಅಳತೆ ಪ್ರಕಾರನೇ ನೀವು ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಓಕೆನಾ? ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗತ್ತೆ. ನಮಗೆ ಇಷ್ಟೇ ಬೇಕಾಗಿತ್ತು, ಯಾಕಂದರೆ ಇದು ಆರ್ಡ್ರ್ ಇತ್ತು ಫ್ರೆಂಡ್ಸ್. ತುಂಬ ಜಾಸ್ತಿ ಆದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ. ಹಾಗಾಗಿ ನೋಡೋಣ, ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಟ್ರೈ ಮಾಡೋಣ ಅಂತೇಳಿ ಈ ಥರ ಅಳತೆನ ತೊಗೊಂಡಿದ್ದೀವಿ ನಾವು. ಪಾವಿದ್ರೆ ಪಾವಿಲೆ ಅಳತೆ ತೊಗೊಳ್ಳಿ, ಇಲ್ಲಾಂದರೆ ಗ್ಲಾಸಿಲಾದರೂ ಪರವಾಗಿಲ್ಲ. ಈ ಥರ ಅಳತೆನ ರೆಡಿ ಮಾಡಿಟ್ಕೊಂಡು ಅಳತೆ ಪ್ರಕಾರ ರವಾನ ರೆಡಿ ಮಾಡಿ ಇಟ್ಕೊಳ್ಳಿ, ಅದನ್ನು ಕ್ಲೀನ್ ಮಾಡಿಕೊಂಡು, ಓಕೆನಾ? ಆಮೇಲೆ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಹಾಕಬೇಕಾಗತ್ತೆ. ಒಂದು 3-4 ಚಮಚ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಬೇಕು, ಆ ಥರ ಕಲಿಸ್ಬೇಕಾಗತ್ತೆ. ಮೊದಲೇ ನೀರು ಹಾಕಿ ಕಲಿಸ್ಬೇಡಿ, ಈ ಥರ ಕಾಸಿದ ಎಣ್ಣೆ ಹಾಕಿ ಕಲಿಸ್ಕೊಂಡು ಇಲ್ಲಿ ಕಲಿಸ್ತಾ ಇದ್ದಾರೆ ನೋಡಿ ನಮ್ಮ ತಮ್ಮನ ಹೆಂಡ್ತಿ. ತುಂಬ ಚೆನ್ನಾಗಿ ಕಲಿಸ್ತಾ ಇದ್ರು ಫ್ರೆಂಡ್ಸ್. ತುಂಬ ಖುಷಿ ಆಯಿತು ಅವ್ರ ಜೊತೆ ಈ ಥರ ರೆಸಿಪಿನ ಮಾಡೋದು ಅಂತಂದರೆ ಒಂಥರ ಖುಷಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಮುಟ್ಟಿಗೆ ಬರಬೇಕು, ಅಲ್ಲಿ ತನೂ ಎಣ್ಣೆ ಹಾಕಿ ಕಲಿಸಿ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಕಲಿಸಿ ಅದನ್ನು ಒಂದು 1/2 ಅವರ್ ಬಿಟ್ಬಿಡ್ಬೇಕಾಗತ್ತೆ. 1/2 ಅವರ್ ಬಿಟ್ಟ ಮೇಲೆ ಮಾಡಿದಾಗ ತುಂಬ ಚೆನ್ನಾಗಿ ನೆಂದಿರುತ್ತಲ್ಲ, ಅದನ್ನು ನಾದಿ ಆ ಥರ ನಾವು ಮಾಡ್ಬೋದು. ಇಲ್ಲಿ ಕಲಿಸ್ತಾ ಇದ್ದಾರೆ ನೋಡಿ ನಮ್ಮ ತಮ್ಮನ ಹೆಂಡ್ತಿ. ತುಂಬ ಖುಷಿಯಿಂದ ಆ ಒಂದು ರೆಸಿಪಿನ ಮಾಡ್ತಾಯಿದ್ರು. ನನಗೂ ಸಹ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಇರಬೇಕು, ಆ ಒಂದು ಕಣಕ ಈ ಥರ ಒಂದು ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ, ಓಕೆನಾ ಫ್ರೆಂಡ್ಸ್? ಇದನ್ನೀಗ ಮುಚ್ಚಿಟ್ಬಿಡೋಣ. ಒಂದು ಹಸಿ ಬಟ್ಟೆ ಆಯಿತು ಅಥವಾ ಈ ಥರ ಒಂದು ಸಣ್ಣದ ಪಾತ್ರೆ ಏನಾದರೂ ಇದ್ದರೆ ಮುಚ್ಚಿಟ್ಬಿಡಿ, ಓಕೆನಾ? ಈಗ ಅದರೊಳಗಡೆ ತುಂಬಲಿಕ್ಕೆ ಒಂದು ಹೂರ್ಣವನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ನಾನು ಹೆಸರು ಹೇಳಿದಂತೆ ಕೊಬ್ಬರಿ ಕಡುಬು ಅಂತಲೇ ಹೆಸರು ಹೇಳಿದೆ ಇದಕ್ಕೆ. ಈ ಒಂದು ಕೊಬ್ಬರಿ ಕಡುಬಿಗೆ ಕೊಬ್ಬರಿ ಬೇಕೇ ಬೇಕು. ಹಾಗಾಗಿ ಹಸಿ ಕೊಬ್ಬರಿನ 2 ಬಟ್ಲ ತೊಗೊಂಡಿದ್ದೀನಿ. 2 ಬಟ್ಲ ಬೆಲ್ಲ. ಇದನ್ನು ಚೆನ್ನಾಗಿರುವಂಥ ಒಂದು ಬೆಲ್ಲವನ್ನು ತೊಗೊಳ್ಳಿ, ಓಕೆನಾ? ಯಾಕಂದರೆ ಕಸರು ಇದ್ದರೆ ಆ ಒಂದು ಕಡುಬು ರುಚಿಯಾಗಿ ಬರೋದಿಲ್ಲ, ಬಾಯಲ್ಲಿ ಕಸರು ಬರುತ್ತೆ. ಹಾಗಾಗಿ ಚೆನ್ನಾಗಿರುವಂಥ ಒಂದು ಬೆಲ್ಲವನ್ನು ತೊಗೊಂಡು ಚೆನ್ನಾಗಿ ಕಲಿಸಿಟ್ಟ ಮೇಲೆ ಇಲ್ಲಿ ಬೇರೆ ಒಂದು ಪಾತ್ರೆಯಲ್ಲಿ ಒಲೆ ಮೇಲಿಟ್ಟು ಒಲೆ ಹಚ್ಚಿ ಆ ಒಂದು ಪಾತ್ರೆಯಲ್ಲಿ 2 ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಕಲಸಿಟ್ಟಿರ್ತೀವಲ್ಲ ಬೆಲ್ಲ ಮತ್ತು ಕೊಬ್ಬರಿನ, ಅದನ್ನು ಅದಕ್ಕೆ ಹಾಕ್ಕೊಂಬಿಡಿ. ಆ ಒಂದು ತುಪ್ಪ ಕರಗಿದ ಮೇಲೆ ಆ ಒಂದು ಬೆಲ್ಲ ಆಮೇಲೆ ಕೊಬ್ಬರಿನ ಏನು ಕಲಸಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ತುಂಬ ಚೆನ್ನಾಗಿ ಅದನ್ನು ಬೇಯಿಸ್ಕೊಬೇಕಾಗತ್ತೆ. ಯಾಕಂತಂದರೆ ಇದು 4-5 ದಿನ ಇಟ್ಟರೂ ಏನೂ ಆಗೋಲ್ಲ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ, ಹೌದಿಲ್ಲ? ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ಈ ಥರ ಬಂದಾಗ ಅದನ್ನು ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗೋಕ್ಕೆ ಬಿಡಿ, ಓಕೆನಾ? ಈಗ ರೆಡಿ ಆಯಿತು, ಹೂರ್ಣನೂ ರೆಡಿ ಆಯಿತು, ಅಂದರೆ ಕೊಬ್ಬರಿ ಹೂರ್ಣ ರೆಡಿ ಆಯಿತು, ಆಮೇಲೆ ಕಣಕನೂ ರೆಡಿ ಆಯಿತು. ಯಾಕಂದರೆ 1/2 ಅವರ್ ಆಯಿತು. ಈ ಥರ ಸಣ್ಣ ಉಳ್ಳೆ ಥರ ಮಾಡಿಕೊಂಡು ಪೂರಿ ಥರ ಲಟ್ಸ್ಕೊಬೇಕಾಗತ್ತೆ. ನೀವು ಪೂರಿಗೆಲ್ಲ ಲಟ್ಟಿಸ್ತೀರಲ್ಲ, ಅದೇ ಒಂದು ಅಳತೆ
ಅಳತೆ ಸಾಕು ಫ್ರೆಂಡ್ಸ್. ಭಾಳ ದೊಡ್ಡದು ಬೇಡ, ಭಾಳ ಸಣ್ಣದು ಬೇಡ, ಮೀಡಿಯಮ್ ಅಳತೆ ಪ್ರಕಾರ ನೀವು ಅದನ್ನು ಲಟ್ಟಿಸ್ಕೊಳ್ಳಿ. ಓಕೆನಾ, ಒಂದು 4-5 ಲಟ್ಟಿಸಿ ಇಟ್ಕೊಳ್ಳಿ. ನಿಮಗೆ ಎಷ್ಟು ಅನುಕೂಲ, ಬೇಗ ಬೇಗ ಆಗಬೇಕಂತಂದರೆ ಒಂದು ಸ್ವಲ್ಪ ಜಾಸ್ತಿನೇ ಲಟ್ಟಿಸಿಟ್ಕೊಂಡು ಆ ಒಂದು ಹೂರ್ಣವನ್ನು, ಕೊಬ್ಬರಿ ಹೂರ್ಣವನ್ನು ಅದಕ್ಕೆ ತುಂಬಬೇಕಾಗತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮುಟ್ಟಿಗೆ ಥರ ಉದ್ದಂಗೆ ಒಂದು ಸ್ವಲ್ಪ ಈ ಥರ ನೋಡಿ ಈ ಥರ ಮಾಡ್ಕೊಳ್ಳಿ. ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಆ ಕಡೆ ತುದಿ ಈ ಕಡೆ ತುದಿ ಬಿಟ್ಟು ಒಂದು ಸ್ವಲ್ಪ ಈ ಥರ ತುಂಬ್ಕೊಳ್ಳಿ. ತುಂಬಿದ ಮೇಲೆ ಇದಕ್ಕೆ ನೀರನ್ನು ಹಚ್ಚಿ ಒಂದು ಸೈಡಲ್ಲಿ ನೀರನ್ನು ಹಚ್ಚಿ ಆಮೇಲೆ ಇನ್ನೊಂದು ಸೈಡಿಂದ ಮಡಚಬೇಕಾಗತ್ತೆ. ನೀವೀಗ ಆವಾಗಲೇ ಹೂರ್ಣ ಕಡುಬು ಆಮೇಲೆ ಕರ್ಜಿಕಾಯಿ ಯಾವ ಥರ ಮಾಡ್ಕೊತೀರ ಅದೇ ಥರನೇ, ಬಟ್ ಏನು ಇದರಲ್ಲೇನು ಸ್ಪೆಷಲ್ ಇರಲ್ಲ. ಬಟ್ ಇದು ತುಂಬುತ್ತೀವಲ್ಲ ಫ್ರೆಂಡ್ಸ್ ಹೂರ್ಣನ, ಅದೇ ಒಂದು ಸ್ವಲ್ಪ ಚೇಂಜಸ್ ಅನಿಸುತ್ತೆ ಅಷ್ಟೇ, ಅದಕ್ಕೇನಿಲ್ಲ. ಇದು ಹೆಚ್ಚಿಗೆ ಬಂದಿರೋದನ್ನು ಕೊರ್ಕೊಂಬಿಡಿ. ಓಕೆನಾ, ಕೊರಗಣಿಗೆ ಅಂದರೆ ಕೊರಿಯೋದೇನಾದರೂ ಇದ್ದರೆ ಅದರಿಂದ ಕೊರ್ಕೊಂಬಿಡಿ. ಇಲ್ಲಾಂದರೆ ಕರ್ಜಿಕಾಯಿದೇನಾದರೂ ಮಾಡೋದು ಇದಿರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ತುಂಬಿನಾದ್ರೂ ನೀವು ಮಾಡ್ಬೋದು. ಈ ಥರ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳಿ. ಈಗ ಕೊಬ್ಬರಿ ಕಡುಬು ರೆಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಇಲ್ಲಿ ನೋಡಿ ಈ ಥರ ಹಿಂಗೆ ಮುರಿದ ತಕ್ಷಣವೇ ಒಳಗಡೆ ಹೋಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿತ್ತು, ರುಚಿನೂ ಆಗಿತ್ತು ಫ್ರೆಂಡ್ಸ್, ತುಂಬ ರುಚಿಯಾಗಿತ್ತು. ಮಾಡ್ಕೊಳ್ಳಿ. ಓಕೆನಾ, ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕೊಬ್ಬರಿ ಕಡುಬನ್ನು ಮಾಡಬೇಕಂತ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.